ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಜಾಸ್ತಿ ದಿನ ಆಯಿತು ನಾನು ವ್ಲಾಗ್ಸ್ ಮಾಡಿ. ಅದಕ್ಕೆ ನಾನು ಇವತ್ತು ಮಾರ್ಚ್ 3ನೇ ತಾರೀಕು ಗ್ರಹಣ ಹಿಡಿಯೋ ದಿನನೇ ನಾನು ವ್ಲಾಗ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇಷ್ಟು ದಿನ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಅಂದರೆ ನಮ್ಮ ಮನೆಯಲ್ಲೆಲ್ಲ ಹುಷಾರು ತಪ್ಪಿದ್ರು. ಅದಕ್ಕಾಗಿ ನಾನು ವೀಡಿಯೋಸ್ ಎಲ್ಲ ಮಾಡ್ಕೊಳೋದಕ್ಕೆ ಹೋಗಲಿಲ್ಲ. ವೀಡಿಯೋಸ್ ಮಾಡಿ ಇಟ್ಕೊಂಡಿದ್ದೆ, ಅಪ್ಲೋಡ್ ಮಾಡೋದಕ್ಕೆ ಹೋಗಲಿಲ್ಲ. ಸ್ವಲ್ಪ ಟೈಮ್ ಬೇರೆ ಜಾಸ್ತಿ ಹುಷಾರು ತಪ್ಪಿಟ್ಟಿದ್ವಿ. ನಾನು ನನ್ನ ಮಗಳು ನಮ್ಮ ಹಸ್ಬೆಂಡ್ ಕೂಡ ಜಾಸ್ತಿ ಹುಷಾರು ತಪ್ಪಿಟ್ಟಿದ್ವಿ. ಅದೆಲ್ಲ ಬೆಟ್ರ್ ಆಗೋಷ್ಟೊತ್ತಿಗೆ ಇಷ್ಟು ದಿನ ಬೇಕಾಗಿತ್ತು. ಅದಕ್ಕೆ ಇವತ್ತು ಗ್ರಹಣ ಕೂಡ ಇತ್ತು. ಇವತ್ತು ಮಾರ್ನಿಂಗೇ ಎದ್ದು ನಾನು ಒಂದು ಟೈಮ್ಗೆ ಊಟ ಮಾಡಿಕೊಂಡು ಮತ್ತೆಲ್ಲ ಮನೆಯಲ್ಲಿರೋ ಕೆಲಸ ಮಾತ್ರ ಮಾಡ್ಕೊಂಡು ಮನೆಯಲ್ಲೇ ಇದ್ದೆ. ಬಟ್ ಹೊರಗಡೆ ಎಲ್ಲ ಎಲ್ಲೂ ಹೋಗೋದಕ್ಕೆ ಹೋಗಲಿಲ್ಲ. ಇವತ್ತು ಮಧ್ಯಾಹ್ನ 3:20 6:47 ಗ್ರಹಣ ಹಿಡಿಯುತ್ತಂತೆ. ಇದು ರಕ್ತ ಚಂದ್ರಗ್ರಹಣ ಅಂತ ಹೇಳ್ತಾರಲ್ಲ, ಅದಕ್ಕಾಗಿ ನಾನು ಇವತ್ತು ಗ್ರಹಣ ಮುಗಿದಾದಮೇಲೆ ನಾನು ಸ್ನಾನ ಮಾಡ್ಕೊಬಂದು ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡಿಕೊಂಡು, ಹಾಗೆ ನಾನು ಸೊಪ್ಪು ಕೂಡ ತಗೊಬಂದಿದ್ದೆ, ಅವರೆಕಾಳು ಕೂಡ ತಗೊಬಂದಿದ್ದೆ. ಸೊಪ್ಪಾಕಿ ಅವರೆಕಾಳು ಹಾಕಿ ಒಂದು ಆಲೂಗಡ್ಡೆ ಹಾಕಿ ಬಸ್ಸಾರು ಮಾಡೋಣ ಅಂತ ನಾನು ಇವತ್ತೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಊಟದ್ದೆಲ್ಲ ವೀಡಿಯೋ ಶೂಟ್ ಮಾಡ್ಕೊಳೋದಕ್ಕೆ ಹೋಗಲಿಲ್ಲ. ಯಾಕಂದರೆ ಟೈಮ್ ಅಷ್ಟು ಕೂಡ ಇರಲಿಲ್ಲ. ನನಗೆ ಬೇಗ ಆಗಬೇಕಾಗಿತ್ತು ಊಟ ಮತ್ತೆಲ್ಲ ಕೆಲಸನೂ ಅಂದ್ಬಿಟ್ಟು ನಾನು ಊಟ ಎಲ್ಲ ಮಾಡಿಕೊಂಡು ಹಾಗೆ ಬೇರೆ ಬೇರೆ ಫುಡ್ಸ್ ಎಲ್ಲ ವೀಡಿಯೋಸ್ ಮಾಡಿದ್ದೀನಿ, ಅಪ್ಲೋಡ್ ಮಾಡ್ತೀನಿ, ನೀವು ನೋಡಿ. ಹಾಗೆ ಇವತ್ತು ವೀಡಿಯೋ ಜಾಸ್ತಿ ಲೆಂತ್ ಆಗಿರುತ್ತೆ ಅಂದ್ಬಿಟ್ಟು ನಾನು ಶಾರ್ಟಾಗಿ ಇದು ಮಾಡ್ಕೊತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ದಂಟು ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಅವರೆಕಾಳುಗಳು ಹಾಕಿ ಬಸ್ಸಾರು ಮಾಡಿದ್ದೆ ನಾನು. ಅದೆಲ್ಲ ತುಂಬ ಚೆನ್ನಾಗಿತ್ತು. ಅದಕ್ಕೆ ಸ್ವಲ್ಪ ಮುದ್ದೆ ಅನ್ನ ಕೂಡ ಮಾಡಿಟ್ಕೊಂಡಿದ್ದೆ. ಅದೆಲ್ಲ ಮಾಡಿ ನಮ್ಮ ಮನೆಯವ್ರಿಗೆಲ್ಲ ಹಾಕಿಬಿಟ್ಟು ಮತ್ತು ನಾನು ಪೂಜೆ ದೇವ್ರ ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಕ್ಲೀನ್ ಮಾಡೋದಕ್ಕೆ ಹೋದೆ. ದೇವ್ರ ಮನೆಯಲ್ಲಿ 2 ಅವರ್ಸ್ 3 ಅವರ್ಸ್ ಆಗಿಬಿಡುತ್ತೆ. ಇವಾಗ 9:30 ಆಗಿಬಿಟ್ಟಿತ್ತು. ಅದಕ್ಕಾಗಿ ಸ್ವಲ್ಪ ಲೇಟ್ ಆಗಿಬಿಡ್ತು ಅಂದ್ಬಿಟ್ಟು ಅವ್ರಿಗೆಲ್ಲ ಊಟ ಕೊಟ್ಬಿಟ್ಟು ನಾನು ದೇವ್ರ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ದೇವ್ರ ಪಾತ್ರೆಗಳೆಲ್ಲ ಎತ್ತು, ದೇವ್ರ ಫೋಟೋಗಳೆಲ್ಲ ಎತ್ತು ಎಲ್ಲ ಜೋಡಿಸಿ ಮತ್ತೆಲ್ಲ ದೇವ್ರ ಪಾತ್ರೆಗಳೆಲ್ಲ ತೊಳೆದು ಅರಿಶಿನ ಕುಂಕುಮ ಇಕ್ಕಿ ಎಲ್ಲ ಪೂಜೆ ಮಾಡಬೇಕು. ಯಾಕಂದರೆ ಗ್ರಹಣ ಮುಗಿದ್ಮೇಲೆ ಎಲ್ಲ ಪ್ರತಿಯೊಂದು ಕೆಲಸನೂ ಮಾಡ್ಕೋಬೇಕು. ಯಾಕಂದರೆ ಹಂಗೆ ಮಾಡೋಂಗಿಲ್ಲ. ಹುಣ್ಣಿಮೆಕ್ಕಿನ್ನ ಗ್ರಹಣನೇ ತುಂಬ ಶಕ್ತಿ ಇರುತ್ತೆ. ಅದಕ್ಕೆ ಕಾರಣಕ್ಕಾಗಿ ನಾವು ಪ್ರತಿಯೊಂದು ಅಷ್ಟೇ ಸ್ನಾನ ಮಾಡಿಕೊಂಡು ಮನೆ ಬಾಗಿಲು ಕ್ಲೀನ್ ಮಾಡಿಕೊಂಡು ಹಾಗೆ ಊಟ ಕೂಡ ಆ ಕ್ಷಣಕ್ಕೆ ಮಾಡಿ ತಿಂದ್ಕೊಂಡು ಆದಮೇಲೆ ದೇವ್ರ ಪಾತ್ರೆಗಳೆಲ್ಲ ತೊಳೆದು ಅದು ಪೂಜೆ ಮಾಡಬೇಕು. ಯಾಕಂದರೆ ಗ್ರಹಣ ಮುಗಿದ್ಮೇಲೆ ಪ್ರತಿಯೊಂದು ಮಾಡಬೇಕು. ನಾವು ಹಂಗೆ ಮಾಡೋಕ್ಕೆ ಹೋದರೆ ನಮಗೆಲ್ಲದು ನಕಾರಾತ್ಮಕ ಶಕ್ತಿ ಪ್ರಭಾವ ಬೀರುತ್ತೆ. ಅದಕ್ಕೆ ನೆಗೆಟಿವ್ ಎನರ್ಜೀಸ್ ಎಲ್ಲ ಕಾಣಿಸುತ್ತೆ. ಅದಕ್ಕೋಸ್ಕರ ಅಷ್ಟೇ. ಬಟ್ ಇದೆಲ್ಲ ನಾವು ಶುದ್ಧ ಮಾಡಿಕೊಂಡ್ರೆ ನಮ್ಗೆ ಪುಣ್ಯನೂ ಬರುತ್ತೆ. ನಾವು ಈ ಥರ ಎಲ್ಲ ಮಾಡಿದ್ರೆ ನಮ್ಗೆ ಪುಣ್ಯನೂ ಸಿಗುತ್ತೆ. ನಾನು ಎಲ್ಲ ಪೂಜೆ ಮಾಡಿಕೊಂಡು 11 ಗಂಟೆ ಆಗೋಯಿತು. ನಾನು ಅವಾಗ ಪೂಜೆ ಮಾಡಿ ಊಟ ತಿಂದ್ಬಿಟ್ಟು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ವೀಡಿಯೋಸ್ಗೆ ಕಾದು ನೋಡಿ. ಥ್ಯಾಂಕ್ ಯು. ಬಾಯ್. ಸಿ ಯು.